Hello, my dear students. In this class, we are discussing about one more important topic, that is the economics of marketing. Economics of marketing, that is the difference between the firm and industry. Firm and industry. In the last class, we are discussing about the interaction of demand and supply. How the demand and supply aspects are determine the prices of the commodity, that is already discussed in the last class. In this class we are discussing about the difference between firm and industry. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮ್ಮನ್ನು JCBM ಕಾಲೇಜಿನ ಆನ್ಲೈನ್ ತರಗತಿಗಳಿಗೆ ನಾವು ಆಹ್ವಾನಿಸ್ತಿದ್ದೇನೆ. ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ಸುರಕ್ಷಿತವಾಗಿ ಇದ್ದೀರಿ ಅಂತ ನಾನು ಭಾವಿಸ್ತೇನೆ. ಕೋವಿಡ್ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ, ಯಾಕೆಂದರೆ ದೇಶದಿಂದ ಕೋವಿಡನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾದ್ರೆ ಜನತೆಯ ಸಹಕಾರ ಭಾಳ ಮುಖ್ಯವಾಗುತ್ತೆ. ನೀವಲ್ಲದೆ ನಿಮ್ಮ ಮನೆಯವರಿಗೆ, ಅಕ್ಕಪಕ್ಕದವರಿಗೂ ಕೂಡ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ನೀವು ಮಾಡಬೇಕಾಗತ್ತೆ. ಯಾಕೆಂದರೆ ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಭಾಳ ಮುಖ್ಯವಾಗಿರುತ್ತೆ. ನಾನು ನಿಮಗೆ ಇವತ್ತಿನ ತರಗತಿಯಲ್ಲಿ, ಈ ಒಂದು ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ಹೇಳ್ತಿರುವಂಥ ಸಂಗತಿ ಯಾವುದು ಅಂತ ಹೇಳಿದರೆ, ಈ ಕೈಗಾರಿಕೆ ಮತ್ತು ಉದ್ಯಮ ಸಂಸ್ಥೆ ಇವುಗಳ ಮಧ್ಯೆ ಇರುವಂಥ ವ್ಯತ್ಯಾಸಗಳು ಏನು, ಕೈಗಾರಿಕೆ ಮತ್ತು ಉದ್ಯಮ ಸಂಸ್ಥೆಗಳ ನಡುವೆ ಇರುವಂಥ ವ್ಯತ್ಯಾಸಗಳು ಏನು. ಈಗಾಗಲೇ ನಾನು ನಿಮಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೆ. ಮುಖ್ಯವಾಗಿ ಕಳೆದ ತರಗತಿಯಲ್ಲಿ ಬೆಲೆಯನ್ನು ನಿರ್ಣಯಿಸುವಲ್ಲಿ ಪೂರೈಕೆ ಮತ್ತು ಬೇಡಿಕೆಯ ಪಾತ್ರ ಏನು ಎನ್ನುವುದರ ಬಗ್ಗೆಯೂ ಕೂಡ ನಾನು ಮಾತಾಡಿದ್ದೆ. ಆದರೆ ಒಂದು ಮುಖ್ಯವಾದ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅನೇಕ ಮಂದಿ ವಿದ್ಯಾರ್ಥಿಗಳು ತರಗತಿಯನ್ನು ಸರಿಯಾಗಿ ನೋಡ್ತಾ ಇಲ್ಲ. ಇದು ನಮ್ಮ ಗಮನಕ್ಕೆ ಬಂದಿದೆ. ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಟೆಸ್ಟನ್ನು ಈ ಬೇಸಿಸ್ ಮೇಲೆ ಮಾಡಿದರೆ ಅನೇಕ ಜನ ವಿದ್ಯಾರ್ಥಿಗಳು ನೀವು ಮಾರ್ಕ್ಸನ್ನು ಕಳ್ಕೊಳ್ತೀರಿ. ಇದು ಮುಖ್ಯವಾದಂಥ ವಿಷಯ. ಯಾಕೆಂದರೆ ಈ ಸರ್ಕಾರ ಏನಾದರೂ ಲಾಕ್ಡೌನನ್ನು ಮುಂದುವರಿಸಿದರೆ ಅಥವಾ ವಿಶ್ವವಿದ್ಯಾಲಯರು ಪಠ್ಯಕ್ರಮವನ್ನು ಸ್ವಲ್ಪ ತಡವಾಗಿ ಕಾಲೇಜನ್ನು ಸ್ಟಾರ್ಟ್ ಮಾಡಿದರೆ, ಇಂಟರ್ನಲ್ಸನ್ನು ಆನ್ಲೈನ್ ಮೂಲಕ ಮಾಡಿ ಅನ್ನುವಂಥ ಸಂದೇಶ ಕೊಟ್ಟರೆ ನಾವು ಆನ್ಲೈನ್ ಮೂಲಕವೇ ಟೆಸ್ಟನ್ನು ಮಾಡ್ತೇವೆ. ಅಥವಾ ನಾವೇ ತೀರ್ಮಾನ ಮಾಡಿ ನಿಮಗೆ ಕೊಡುವಂಥ ಪ್ರಾಜೆಕ್ಟು ಅದನ್ನೆಲ್ಲವೂ ಕೂಡ ನಾವು ಆನ್ಲೈನ್ ಮೂಲಕ ಮಾಡಿದರೆ ನಿಮಗೆ ಖಂಡಿತ ನೀವು ಮಾರ್ಕ್ಸನ್ನು ಕಳ್ಕೊಳ್ತೀರಿ. ನಾನು ಗಮನಿಸಿದ ಹಾಗೆ ತುಂಬ ಜನ ವಿದ್ಯಾರ್ಥಿಗಳು, ಅದರಲ್ಲೂ ಪ್ರಮುಖವಾಗಿ ಫಸ್ಟ್ BA ಸ್ಟೂಡೆಂಟ್ಸು ಕ್ಲಾಸ್ ಬಗ್ಗೆ ತುಂಬ ನೀವು ಪರ್ಟಿಕ್ಯುಲರ್ ಆಗಿ ಇಲ್ಲ. ನಿಮಗೆ ಇದು ನಮ್ಮ ಗಮನಕ್ಕೆ ಬಂದಿದೆ, ನಾವು ಅದನ್ನೆಲ್ಲ ನೋಡಿದ್ದೀವಿ. ಹಾಗಾಗಿ ಈಗ ತಪ್ಪನ್ನು ಪುನಃ ಮಾಡಬೇಡಿ. ಈಗ ನಾನು ಹೇಳಿದಂಥ ಪ್ರತಿಯೊಂದು ಟಾಪಿಕ್ಕು ಕೂಡ ನಿಮಗೆ ಎಕ್ಸಾಮಿನೇಷನ್ಗೆ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ಮುಖ್ಯವಾಗಿ ನಿಮಗೆ ಕೈಗಾರಿಕೆ ಮತ್ತು ಉದ್ಯಮ ಸಂಸ್ಥೆ ಇವುಗಳ ನಡುವಣ ವ್ಯತ್ಯಾಸದ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. First of all, we are trying to know something about the industry and a firm. At the time of deciding the prices, Alfred Marshall, who says that at the time of deciding the prices of a commodity, the firm and industries are played a very important role. They played a different role according to Alfred Marshall. As a result of this, in this class, we are trying to know the meaning of a firm and industry. We are trying to point out the difference between firm and industry. ಈಗಾಗಲೇ ನಾವು ನಿಮಗೆ ಹೇಳಿದಾಗ ಆಲ್ಫ್ರೆಡ್ ಮಾರ್ಷಲ್ ಈ ಮೌಲ್ಯ ಸಿದ್ಧಾಂತದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿದ್ದಾನೆ. ಆಲ್ಫ್ರೆಡ್ ಮಾರ್ಷಲ್ ಒಂದು ಸರಕಿನ ಬೆಲೆ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಹೇಗೆ ನಿರ್ಣಯವಾಗುತ್ತೆ ಎಂಬುದನ್ನು ಹೇಳುವ ವೇಳೆಯಲ್ಲಿ ಈ ಒಂದು ಕೈಗಾರಿಕೆ ಮತ್ತು ಉದ್ಯಮ ಸಂಸ್ಥೆ ಇವುಗಳ ನಡುವಣ ವ್ಯತ್ಯಾಸವನ್ನು ಕೂಡ ಹೇಳ್ತಾನೆ. ನಾವು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಉದ್ಯಮ ಸಂಸ್ಥೆ ಮತ್ತು ಕೈಗಾರಿಕೆ ಇವುಗಳ ನಡುವಣ ವ್ಯತ್ಯಾಸವನ್ನು ನಾವು ತಿಳ್ಕೋಬೇಕಾಗತ್ತೆ. ಕಾಮನ್ ಪೀಪಲ್ ದೇ ಸೇಸ್ ದಟ್ ಫರ್ಮ್ ಆ್ಯಂಡ್ ಇಂಡಸ್ಟ್ರೀಸ್ ಆರ್ ಒನ್ ಆ್ಯಂಡ್ ದಿ ಸೇಮ್. ದರ್ ಈಸ್ ನೋ ಕ್ವಶನ್ ಆಫ್ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. In the point of view of the common people says that firm and industries are one and the same. There is no question of difference at all. But as a student of economics, we definitely understand the difference between firm and industry. ಸಾಮಾನ್ಯ ಜನ ಏನು ಹೇಳ್ತಾರೆ, ಉದ್ಯಮ ಸಂಸ್ಥೆ ಮತ್ತು ಕೈಗಾರಿಕೆ ಇವೆರಡನ್ನೂ ಒಂದೇ ಅರ್ಥದಲ್ಲಿ ಬಳಸ್ತಾರೆ. ಇದರ ನಡುವೆ ಯಾವುದೇ ವ್ಯತ್ಯಾಸವನ್ನು ಅವರು ಗುರುತು ಮಾಡೋದಿಲ್ಲ. ಆದರೆ ಅರ್ಥಶಾಸ್ತ್ರವನ್ನು ಓದ್ತಾ ಇರುವಂಥ ನಾವು
ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾದ ನಾವು ಉದ್ಯಮ ಸಂಸ್ಥೆ ಮತ್ತು ಕೈಗಾರಿಕೆಯ ನಡುವೆ ಇರುವಂತಹ ಮೂಲಭೂತವಾದ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ವಿ ಆರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಎನ್ ಇಂಡಸ್ಟ್ರಿ. ಯೂಜ್ವಲಿ industries it is a production unit where the conversion of raw material into a ready-made good. Industry is a production unit. Industry is a production unit where the conversion of raw material into ready-made good in the large scale, that is known as industry. Industry is nothing but conversion of raw material into a ready-made good with the help of the factors of production. With the help of the factors of production, in a production unit, we are trying to convert the raw material into a ready-made good. That is known as industry. ಕೈಗಾರಿಕೆ ಅಂತ ಹೇಳಿದರೆ ಕಚ್ಚಾ ವಸ್ತುಗಳನ್ನು, ಸಾಮಾನ್ಯವಾಗಿ ಹೇಳಬೇಕಂದ್ರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳಾಗಿ ಮಾರ್ಪಾಡು ಮಾಡುವಂತಹ ಒಂದು ಚಟುವಟಿಕೆ. ಅಂದರೆ ಕಚ್ಚಾ ವಸ್ತುಗಳು ನಮ್ಮ ಬಯಕೆಯನ್ನು ತೃಪ್ತಿಪಡಿಸಲಿಕ್ಕೆ ಸಹಕಾರಿಯಾಗಿಲ್ಲ. ಕಚ್ಚಾ ವಸ್ತುಗಳು ಕಡಿಮೆ ತುಷ್ಟಿಗುಣವನ್ನು ಹೊಂದಿರ್ತವೆ. ಈ ಕಡಿಮೆ ತುಷ್ಟಿಗುಣವನ್ನು ಹೊಂದಿರುವಂಥ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತಹ, ಹೆಚ್ಚು ತುಷ್ಟಿಗುಣವುಳ್ಳ ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತಹ ಪ್ರಕ್ರಿಯೆಗೆ ನಾವು ಕೈಗಾರಿಕೆ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಕಡಿಮೆ ತುಷ್ಟಿಗುಣವನ್ನು ಹೊಂದಿರುವಂತಹ ಒಂದು ಕಚ್ಚಾ ವಸ್ತುವನ್ನು ಹೆಚ್ಚು ತುಷ್ಟಿಗುಣವನ್ನು ಹೊಂದಿರುವಂತಹ ಸಿದ್ಧ ವಸ್ತುವನ್ನಾಗಿ ಮಾರ್ಪಾಡು ಮಾಡುವಂತಹ ಒಂದು ಉತ್ಪಾದನಾ ಕ್ರಿಯೆ, ಅದಕ್ಕೆ ನಾವು ಕೈಗಾರಿಕೆ ಅಂತ ಹೇಳ್ತೀವಿ. ಇದಕ್ಕೇನೆಲ್ಲ ಬೇಕಾಗ್ತವೆ? ಉತ್ಪಾದನಾ ಅಂಗಗಳು ಬೇಕಾಗ್ತವೆ. ಉತ್ಪಾದನಾ ಅಂಗಗಳು ಯಾವುದು? ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ವಿತ್ ದಿ ಹೆಲ್ಪ್ ಆಫ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, with the help of the factors of production, we definitely convert the raw material into a ready-made good. That is known as industry. In industry, we definitely convert the raw material into a ready-made good. For this purpose, we are utilize the factors of production, including land, labor, capital and organization. ಉತ್ಪಾದನಾ ಅಂಗಗಳನ್ನು ಬಳಸಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಕೈಗಾರಿಕೆ ಅಂತ ಕರಿತೀವಿ. ದ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಯೂಶುವಲಿ ಟೇಕನ್ ಪ್ಲೇಸ್ ಇನ್ ದಿ ಲಾರ್ಜ್ ಸ್ಕೇಲ್. ಬಟ್ ಆನ್ ದಿ ಅದರ್ ಹ್ಯಾಂಡ್ ವಿ ಆರ್ ಟ್ರೈ ಟು ನೋ ದಿ ಮೀನಿಂಗ್ ಆಫ್ ಎ ಫರ್ಮ್. Firm is a part of unit, a part of a industry. Firm is a part of an industry. It produces a specific product in the small scale. That is known as firm. Firm is nothing but it is a part of industry. Firm is a part of industry. It produces a specific product. As a part of industry, it produces a specific part. It is helpful to the industry. That is known as firm. ಈಗ ನಾವು ಕೈಗಾರಿಕೆ ಅರ್ಥವನ್ನು ತಿಳ್ಕೊಂಡ್ವಿ. ಈಗ ಹಾಗಾದರೆ ಉದ್ಯಮ ಸಂಸ್ಥೆ ಅಂದರೆ ಏನು ಅಂತ ನೋಡಬೇಕಾಗತ್ತೆ. ಉದ್ಯಮ ಸಂಸ್ಥೆ ಅಂದರೆ ಇದು ಕೈಗಾರಿಕೆಯ ಒಂದು ಭಾಗ. ಇದು ಭಾಗ ಆಗಿರುತ್ತೆ. ಈ ಕೈಗಾರಿಕೆಯ ಭಾಗವಾಗಿರುವ ಉದ್ಯಮ ಸಂಸ್ಥೆ ಕೈಗಾರಿಕೆಗೆ ಬೇಕಾದಂತಹ ನಿರ್ದಿಷ್ಟವಾದ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವ ಕ್ರಿಯೆಯಲ್ಲಿ ತೊಡಗಿರುತ್ತೆ. ಅಂದರೆ ಈ ಉದ್ಯಮ ಸಂಸ್ಥೆ ಕೈಗಾರಿಕೆಯ ಒಂದು ಭಾಗ. ಈ ಭಾಗ ಏನು ಮಾಡುತ್ತೆ, ಈ ಒಂದು ಯೂನಿಟ್ ಏನು ಮಾಡುತ್ತೆ, ಆ ಕೈಗಾರಿಕೆಗೆ ಬೇಕಾದಂತಹ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವ ಕೆಲಸವನ್ನು ಇದು ಮಾಡುತ್ತೆ. ದಟ್ ಈಸ್ ನೋನ್ ಆ್ಯಸ್ ಫರ್ಮ್. ದಟ್ ಈಸ್ ದಿ ಮೀನಿಂಗ್ ಆಫ್ ಇಂಡಸ್ಟ್ರಿ and the firm. In the firm, only small scale production is to be possible. It is helpful to the development of industry. That is the meaning of the firm. With the help of an example, we are trying to understand the meaning of firm and industry in the better way. For example, in India, we have established different types of industries. One of such industry, that is the iron and steel industry.
Iron and steel industry is an industry established in different part of our economy. That is the iron and steel industry. As a part of iron and steel industry, we have some sub-units. For the sake of supply the iron ore, we establish some firm. For the sake of transportation of the iron ore, we have another unit. That is the firm. For the sake of transportation of ready-made good to the market, we have a separate system. That is the firm. The iron and ore industry is an industry. This particular industry, including so many firms, the summation of firms, that is a industry. ಈಗ ಈ ಕೈಗಾರಿಕೆ ಮತ್ತು ಉದ್ಯಮ ಸಂಸ್ಥೆ ಇವುಗಳ ಅರ್ಥವನ್ನು ತಿಳ್ಕೋಬೇಕಾದರೆ ನಾವು ಒಂದು ಉದಾಹರಣೆ ಮೂಲಕ ತಿಳ್ಕೊಬೋದು. ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೈಗಾರಿಕೆಯಲ್ಲಿ ಅನೇಕ ಕೈಗಾರಿಕೆಗಳಿವೆ. ಅದರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತೇಳೋದು ಕೂಡ ಒಂದು ಕೈಗಾರಿಕೆ ಆಗಿರುತ್ತೆ. ಈಗ ಭಾರತ ದೇಶದಲ್ಲಿ ಅನೇಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಿವೆ. ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತೇಳೋದು ಇದು ಕೈಗಾರಿಕೆಗೆ ಉದಾಹರಣೆ. ಆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆಯಲ್ಲ, ಇದು ಅನೇಕ ಚಿಕ್ಕ ಚಿಕ್ಕ ಘಟಕಗಳನ್ನು ಹೊಂದಿರುತ್ತೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತೇಳೋದು ಒಂದು ಕೈಗಾರಿಕೆ. ಇದರಲ್ಲಿ ಅನೇಕ ಘಟಕಗಳಿವೆ. ಘಟಕಗಳು ಯಾವುದು? ಕಬ್ಬಿಣದ ಅದರನ್ನು ತೆಗೆಯುವಂತಹ ಒಂದು ಘಟಕ, ಗಣಿಗಳಿಂದ ಕಬ್ಬಿಣದ ಅದರನ್ನು ತೆಗಿಲಿಕ್ಕೆ ಒಂದು ಫರ್ಮ್ ಇರುತ್ತೆ, ಒಂದು ಘಟಕ ಇರುತ್ತೆ. ಅದನ್ನು ಆ ಕೈಗಾರಿಕೆಗಳಿಗೆ ಸಾಗಿಸಲಿಕ್ಕೆ ಒಂದು ಘಟಕ ಇರುತ್ತೆ. ಆ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡಿದಂಥ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲಿಕ್ಕೆ ಇನ್ನೊಂದು ಘಟಕ ಇರುತ್ತೆ. ಅಥವಾ ಮಾರುಕಟ್ಟೆಗೆ ಸಾಗಿಸುವ ಮೊದಲು ಅದಕ್ಕೆ ಪ್ಯಾಕಿಂಗ್ ಮಾಡಲಿಕ್ಕೆ ಮತ್ತೊಂದು ಘಟಕ ಇರುತ್ತೆ. ಇವೆಲ್ಲವೂ ಕೂಡ ಕೈಗಾರಿಕೆಗೆ ಪೂರಕವಾಗಿ ಕೆಲಸ ಮಾಡುವಂತಹ ಫರ್ಮ್ ಅಥವಾ ಘಟಕಗಳಾಗಿವೆ. ಅದನ್ನು ಉದ್ಯಮ ಸಂಸ್ಥೆ ಅಂತ ಹೇಳ್ತೇವೆ. ಉದ್ಯಮ ಸಂಸ್ಥೆ ಅಂದರೆ ಕೈಗಾರಿಕೆಯ ಒಂದು ಭಾಗ. ಕೈಗಾರಿಕೆ ಅಂದರೆ ಅನೇಕ ಉದ್ಯಮ ಸಂಸ್ಥೆಗಳ ಸಮ್ಮಿಲನವಾಗಿರುತ್ತೆ. ದಟ್ ಈಸ್ ದಿ ಮೀನಿಂಗ್ ಆಫ್ ಫರ್ಮ್ ಆ್ಯಂಡ್ ಇಂಡಸ್ಟ್ರಿ. We are trying to point out the difference between firm and industry in a very simple way. We are trying to, for the sake of better understanding of this particular concept, we are trying to point out the difference between firm and industry. ಈಗ ಕೈಗಾರಿಕೆ ಅಂದ್ರೇನು ಅರ್ಥ ಮಾಡ್ಕೊಂಡ್ವಿ, ಅದೇ ಉದ್ಯಮ ಸಂಸ್ಥೆ ಅಂದರೂ ಕೂಡ ಏನು ಅರ್ಥ ಮಾಡ್ಕೊಂಡ್ವಿ. ಇವುಗಳನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವುಗಳ ವ್ಯತ್ಯಾಸವನ್ನು ತಿಳ್ಕೊಬೇಕಾಗತ್ತೆ. ಅವುಗಳನ್ನು ಒನ್ ಬೈ ಒನ್ ನಾವೀಗ ಲಿಸ್ಟ್ ಮಾಡ್ತಾ ಹೋಗುವ. The first and foremost difference between the firm and industry, that is, industry is a large unit, firm is a small unit. That is the first difference between industry and firm. In between industry and firm, we have different differences. One of the such differences is firm is established in the small scale. Industry is established in the large scale. ಈಗ ಕೈಗಾರಿಕೆಗಳಿಗೂ ಮತ್ತು ಉದ್ಯಮ ಸಂಸ್ಥೆಗಳು ಇರುವಂಥ ವ್ಯತ್ಯಾಸಗಳ ಬಗ್ಗೆ ನಾವೀಗ ಚರ್ಚೆ ಮಾಡ್ತಿದ್ದೀವಿ. ಅವುಗಳೇ ಪ್ರಮುಖವಾದಂಥ ಒಂದನೇ ವ್ಯತ್ಯಾಸ ಅಂತೇಳಿದರೆ, ಕೈಗಾರಿಕೆ ಅಂತೇಳೋದು ಬೃಹತ್ ಪ್ರಮಾಣದ ಸ್ವರೂಪವನ್ನು ಪಡೆದಿರುತ್ತೆ. ಕೈಗಾರಿಕೆಯ ಸ್ವರೂಪ ಯಾವತ್ತೂ ಕೂಡ ಬೃಹತ್ ಪ್ರಮಾಣದ್ದಾಗಿರುತ್ತೆ. ಉದ್ಯಮ ಸಂಸ್ಥೆಯ ಸ್ವರೂಪ ಚಿಕ್ಕದಾಗಿರುತ್ತೆ, ಚಿಕ್ಕ ಪ್ರಮಾಣ ಸ್ವರೂಪವನ್ನು ಪಡೆದಿರುತ್ತೆ. ಅಂದರೆ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಸ್ವರೂಪವನ್ನು ಪಡೆದಿದ್ದರೆ ಉದ್ಯಮ ಸಂಸ್ಥೆಗಳು ಚಿಕ್ಕ ಸ್ವರೂಪವನ್ನು ಪಡೆದಿರ್ತವೆ. ದಟ್ ಈಸ್ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ದ ಸೆಕೆಂಡ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು, ದಟ್ ಈಸ್ the firm requires only small amount of capital. For the sake of establishment of a firm, we require a very small amount of capital. But for the sake of establishment of an industry, the industrialist who require the large extent of capital. ಉದ್ಯಮ ಸಂಸ್ಥೆಗೂ ಮತ್ತು ಕೈಗಾರಿಕೆಗಿರುವಂಥ ಮತ್ತೊಂದು ವ್ಯತ್ಯಾಸ ಏನು ಅಂತ ಹೇಳಿದರೆ, ಉದ್ಯಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೆ ನಮಗೆ ಚಿಕ್ಕ ಬಂಡವಾಳ ಸಾಕು, ಕಡಿಮೆ ಬಂಡವಾಳ ಸಾಕು. ಆದರೆ ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ನಮಗೆ ದೊಡ್ಡ ಪ್ರಮಾಣದ ಬಂಡವಾಳ ಬೇಕು. ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ನಮಗೆ ದೊಡ್ಡ ಪ್ರಮಾಣದ ಬಂಡವಾಳ ಬೇಕಾಗುತ್ತೆ, ಯಂತ್ರೋಪಕರಣಗಳು ಬೇಕಾಗ್ತವೆ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಫರ್ಮ್ ಆ್ಯಂಡ್ ಇಂಡಸ್ಟ್ರಿ, ಫಾರ್ ದಿ ಶೇಕ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಫರ್ಮ್ ವಿ ರಿಕ್ವೈರ್
the small type of machine and tools. Small machinery tools are enough to run the firm. But for the sake of run the industry, we require the modern technology, modern machine, modern tools are very, very important one. That is the another important difference between firm and industry. ಕೈಗಾರಿಕೆಗೂ ಮತ್ತು ಉದ್ಯಮ ಸಂಸ್ಥೆಗೂ ಇರುವಂಥ ಮತ್ತೊಂದು ಪ್ರಮುಖವಾದ ವ್ಯತ್ಯಾಸ ಏನು ಅಂತ ಹೇಳಿದರೆ, ಉದ್ಯಮ ಸಂಸ್ಥೆ ನಡೆಸಲಿಕ್ಕೆ ನಮಗೆ ಚಿಕ್ಕ ಪ್ರಮಾಣದಲ್ಲಿ ಯಂತ್ರೋಪಕರಣಗಳು ಸಾಕಾಗ್ತವೆ. ಯಂತ್ರೋಪಕರಣಗಳ ಅಗತ್ಯತೆ ತುಂಬ ಚಿಕ್ಕ ಪ್ರಮಾಣದಲ್ಲಿ ಸಾಕಾಗತ್ತೆ. ಕೈಗಾರಿಕೆ ನಡೆಸಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಂತ್ರೋಪಕರಣಗಳು ಬೇಕು. ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ನಮಗೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಂತ್ರೋಪಕರಣಗಳು ಬೇಕಾಗ್ತವೆ. ಇದು ಉದ್ಯಮ ಸಂಸ್ಥೆ ಮತ್ತು ಕೈಗಾರಿಕೆಗಿರುವಂತಹ ಒಂದು ವ್ಯತ್ಯಾಸ. The another important difference between the firm and industry, that is, for the sake of run the firm, we require only small amount of labor. Only few labors are enough to run the firm. But for the sake of run the industry, we require the large number of labors are required to run the industry. ಕೈಗಾರಿಕೆಯನ್ನು ನಾವು ಸ್ಥಾಪನೆ ಮಾಡಲಿಕ್ಕೆ, ಮುನ್ನಡೆಸಲಿಕ್ಕೆ ದೊಡ್ಡ ಪ್ರಮಾಣದ ನಮಗೆ ಕಾರ್ಮಿಕರು ಬೇಕಾಗ್ತಾರೆ. ಅದೇ ಉದ್ಯಮ ಸಂಸ್ಥೆ ನಡೆಸಲಿಕ್ಕೆ ಚಿಕ್ಕ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ನಮಗೆ ಕಾರ್ಮಿಕರ ಸಂಖ್ಯೆ ಸಾಕಾಗತ್ತೆ. ಹಾಗಾಗಿ ಕಾರ್ಮಿಕರ ಸಂಖ್ಯೆ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಉದ್ಯಮ ಸಂಸ್ಥೆಗಳು ಕಡಿಮೆ ಪ್ರಮಾಣದ ಕಾರ್ಮಿಕರನ್ನು, ಕೈಗಾರಿಕೆಗಳು ದೊಡ್ಡ ಪ್ರಮಾಣದ ಕಾರ್ಮಿಕರನ್ನು ಅವು ಉತ್ಪಾದನೆ ಮಾಡ್ತವೆ. Most of the firms, the next important difference between these two is, most of the firms they are working as a supplementary role. They are not able to produce a ready-made good. They are working as supplementary product. They produce the byproduct to the given firm. But industries are produce ready-made products. That is the difference between these two. ಈಗ ಉದ್ಯಮ ಸಂಸ್ಥೆಗೂ ಮತ್ತು ಕೈಗಾರಿಕೆಗಿರುವಂಥ ಮತ್ತೊಂದು ವ್ಯತ್ಯಾಸ ಏನು ಅಂತ ಹೇಳಿದರೆ, ಉದ್ಯಮ ಸಂಸ್ಥೆಗಳು ಯಾವತ್ತೂ ಕೂಡ ಒಂದು ಅಂತಿಮ ಸರಕನ್ನು ಉತ್ಪಾದನೆ ಮಾಡೋದಿಲ್ಲ, ಮಧ್ಯವರ್ತಿ ಸರಕನ್ನು ಉತ್ಪಾದನೆ ಮಾಡ್ತವೆ. ಅದೇ ರೀತಿಯಲ್ಲಿ ಕೈಗಾರಿಕೆಗಳು ಅಂತಿಮವಾದ ಸರಕನ್ನೇ ಉತ್ಪಾದನೆ ಮಾಡ್ತವೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕೊಂಡುಕೊಳ್ಳುವಂಥ ಯಾವುದೇ ಬೈಕ್, ಈಗ ಹೀರೋ ಹೋಂಡಾ ಬೈಕ್ ಇದೆ ಅಥವಾ ಪಲ್ಸರ್ ಇದೆ, ಆ ಪಲ್ಸರ್ ಬೈಕನ್ನು ಉತ್ಪಾದನೆ ಮಾಡುವ ಕೈಗಾರಿಕೆ ಏನು ಮಾಡುತ್ತೆ, ನಿಮಗೆ ಪಲ್ಸರ್ ಬೈಕನ್ನು ರೆಡಿಮೇಡಾಗಿ ಮಾರ್ಕೆಟ್ಗೆ ಬಿಟ್ಬಿಡುತ್ತೆ. ಆ ಪಲ್ಸರ್ ಬೈಕಿನ ಸ್ಪೇರ್ ಪಾರ್ಟ್ಗಳನ್ನು ಉತ್ಪಾದನೆ ಮಾಡಲಿಕ್ಕೆ ನಮ್ಗೆ ಅನೇಕ ಚಿಕ್ಕ ಚಿಕ್ಕ ಘಟಕಗಳಿವೆ. ಆ ಘಟಕಗಳೆಲ್ಲವೂ ಕೂಡ ಅದರ ಸ್ಪೇರ್ ಪಾರ್ಟ್ನ ಉತ್ಪಾದನೆ ಮಾಡುವ ಪ್ರಕ್ರಿಯೆಯಲ್ಲಿ ತೊಡಗಿರ್ತವೆ. ಅಂದರೆ ಈ ಪಲ್ಸರ್ ಬೈಕ್ ಅಂತ ಹೇಳೋದು ಅಂತಿಮವಾಗಿ ಮಾರುಕಟ್ಟೆಗೆ ಬಿಡೋದು ಯಾರೋ ಆ ಕಂಪನಿ ಅಥವಾ ಆ ಕೈಗಾರಿಕೆ. ಅದರಲ್ಲಿ ಅನೇಕ ಚಿಕ್ಕ ಚಿಕ್ಕ ಘಟಕಗಳಿರ್ತವೆ. ಆ ಘಟಕಗಳು ಅದರ ಬೇಕಾಗಿರುವಂಥ ಸ್ಪೇರ್ ಪಾರ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತವೆ. ಅವುಗಳ ಸ್ಪೇರ್ ಪಾರ್ಟ್ ರೆಡಿ ಮಾಡಿ ಅವು ಮಾರುಕಟ್ಟೆಗೆ ಅನುಭೋಗಿಗಳಿಗೆ ಕೊಡಲಿಕ್ಕೆ ಬರೋದಿಲ್ಲ. ಅದನ್ನು ಕೈಗಾರಿಕೆಗೆ ಪೂರೈಕೆ ಮಾಡ್ತವೆ. ಕೈಗಾರಿಕೆಗಳು ಅದನ್ನು ಅಸೆಂಬಲ್ ಮಾಡಿಬಿಟ್ಟು ಮಾರುಕಟ್ಟೆಗೆ ಬಿಡ್ತವೆ. ಹಾಗಾಗಿ ಮೋಸ್ಟ್ ಆಫ್ ದಿ ಫರ್ಮ್ಸ್ ದೇ ಪ್ರೊಡ್ಯೂಸ್ ದಿ ಇಂಟರ್ಮೀಡಿಯೇಟ್ ಗೂಡ್, ಬಟ್ ಇಂಡಸ್ಟ್ರೀಸ್ ಆರ್ producing always the ready-made good. That is the another important difference between firm and industry. As a student of economics, we definitely aware the difference between firm and industry in a scientific way. ಇದು ಕೈಗಾರಿಕೆಗಳು ಮತ್ತು ಉದ್ಯಮ ಸಂಸ್ಥೆಗಳ ನಡುವೆ ಇರುವಂಥ ಕೆಲವು ಮೂಲಭೂತವಾದಂಥ ವ್ಯತ್ಯಾಸಗಳಾಗಿವೆ. ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿ ಮುಂದೆ ಬರುವಂತಹ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಮಾರುಕಟ್ಟೆಯಲ್ಲಿ ಬೆಲೆ ಹೇಗೆ ನಿರ್ಧಾರವಾಗುತ್ತೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಹೇಗೆ ನಿರ್ಧಾರವಾಗುತ್ತೆ, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೆಲೆ ಹೇಗೆ ನಿರ್ಧಾರವಾಗುತ್ತೆ, ಇಂಥ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಭಾಳ ಮುಖ್ಯವಾಗಿ ಇದು ಬೇಕಾಗ್ತವೆ. ಹಾಗಾಗಿ ಇದರ ಬಗ್ಗೆ ನೀವು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ದಟ್ ಈಸ್ ದಿ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಎನದರ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಕನೆಕ್ಷನ್ ವಿತ್ ಯುವರ್ ಸಿಲೆಬಸ್. ಥ್ಯಾಂಕ್ ಯು. Hello my dear students, once again welcome to the